ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕುಸುಮ ಅವ್ರು ಹೂ ಕಟ್ಕೊಂಡು ಕೂತ್ಕೊಂಡಿರುವಾಗ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಬಂದಿದ್ನ ಕುಸುಮ ಅವ್ರು ಗಮನಿಸಿದೆ. ಹಾಗೆ ಅವ್ರ ಪಾಡ್ಗೆ ಅವ್ರು ಏನೇನೋ ಯೋಚನೆ ಮಾಡ್ಕೊಂಡು ಹೂ ಕಟ್ತಾ ಇರ್ತಾರೆ. ಅಮ್ಮ ಏನಾಗಿದ್ಯಮ್ಮ ನಿನ್ಗೆ? ನಾನು ಬಂದು ಅಮ್ಮ ಅಮ್ಮ ಅಂತ ಕರಿತಿದ್ರು ಕೂಡ ನಿನ್ ಪಾಡಿಗೆ ನೀನು ಹೂ ಕಟ್ತಾನೆ ಇದೆಯಲ್ಲ, ಏನಾಯ್ತು ನಿನ್ಗೆ ಅಂತ ಮೀನಾ ವಿಚಾರಿಸಿದಾಗ, ಏನೂ ಇಲ್ಲ ಕಣೆ, ನಿನ್ನ ಊಟ ಆಯ್ತಾ ಅಂತ ಕುಸುಮ ಅವ್ರು ಕೇಳ್ತಾರೆ. ಇಲ್ಲಮ್ಮ, ಬೆಳಗ್ಗೆ ಕಾಫಿ ಮಾತ್ರ ಕುಡ್ದೆ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಸರಿ ಆಮೇಲೆ ತಿನ್ನೋಣ ಅಂತ ಸುಮ್ಮನೆ ಅದೇ ಅಂತ ಮೀನಾ ಹೇಳ್ತಿರುವಾಗ, ಯಾಕಮ್ಮ ಮೀನಾ ಈ ರೀತಿ ಊಟ ಮಾಡದೇ ಇರ್ತೀಯಾ? ಸರಿ ತಿಂಡಿ ಇದೆ, ನೀನು ತಿನ್ಬಾ ಅಂತ ಕುಸುಮ ಅವ್ರು ಕರಿತಿರ್ತಾರೆ. ಅಮ್ಮ ಬೇಡಮ್ಮ, ಅದಿರ್ಲಿ, ಇಷ್ಟೊತ್ತಾದ್ರೂ ನೀನ್ ಯಾಕೆ ಇನ್ನೂ ತಿಂಡಿ ತಿಂದಿಲ್ಲ? ಹೋಗು, ನಾನು ಅಂಗಡಿ ನೋಡ್ಕೋತಾ ಇರ್ತೀನಿ, ನೀನು ಅಷ್ಟೇ ತಿಂಡಿ ತಿನ್ಕೊಂಡ್ ಬಾ ಅಂತ ಮೀನಾ ಹೇಳ್ತಿರುವಾಗ, ಬೇಡ ಕಣೆ, ಯಾರೋ ಒಬ್ರು 2 ಹಾರ ಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ, ಅದನ್ನ ಕಟ್ಬಿಟ್ಟು ಆಮೇಲೆ ನಾನು ತಿಂಡಿ ತಿಂತೀನಿ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ. ಅದಕ್ಕೆ ಅಂತ ತಿಂಡಿ ತಿಂದೆ ನೀನು ಹೂ ಕಟ್ಕೊಂಡೇ ಇದ್ಬಿಡ್ತೀಯಾ? ನೀನ್ ಮೊದಲು ಹೋಗಿ ತಿಂಡಿ ತಿನ್ನು, ನಾನು ನೋಡ್ಕೋತೀನಿ ಅಂತ ಮೀನಾ ಹೇಳ್ತಿರುವಾಗ, ಪರವಾಗಿಲ್ಲ ಬಿಡಮ್ಮ, ನಾನೇ ನೋಡ್ಕೋತೀನಿ ಅಂತ ಕುಸುಮ ಅವ್ರು ಸಪ್ಪೆ ಮುಖ ಹಾಕೊಂಡು ಹೇಳ್ತಿರ್ತಾರೆ. ಯಾಕಮ್ಮ, ಏನಾಯ್ತಮ್ಮ ಈ ರೀತಿ ಮುಖ ಇಟ್ಕೊಂಡಿದ್ಯಾ? ಯಾಕೆ ಹುಷಾರಿಲ್ವಾ? ಟ್ಯಾಬ್ಲೆಟ್ ಏನಾದ್ರು ತಂದ್ಕೊಡ್ಲಾ ಅಂತ ಮೀನಾ ಕೇಳಿದಾಗ, ಅದೆಲ್ಲ ಏನೂ ಇಲ್ಲ ಕಣೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಮತ್ತ್ಯಾಕಮ್ಮ ಮುಖ ಈ ರೀತಿ ಇಟ್ಕೊಂಡಿದ್ಯಾ? ನಿನ್ ಮನ್ಸಲ್ಲಿ ಏನಾದ್ರು ಇದೆಯೇನಮ್ಮ? ಯಾವ್ದ್ರ ಬಗ್ಗೆ ಆದ್ರೂ ಚಿಂತೆ ಮಾಡ್ತಿದ್ಯಾ? ನನ್ನ ಹತ್ರ ಹೇಳ್ಕೊಳಮ್ಮ ಅಂತ ಮೀನಾ ಕೇಳ್ತಿರುವಾಗ, ನಿಮ್ಮಪ್ಪ ಸತ್ತೋದ್ಮೇಲೆ ಹೇಗೋ ನಿನ್ ಮದ್ವೆ ನಡೆದೋಯ್ತು ಕಣೆ, ಚಿಕ್ಕ ವಯಸ್ಸಿಂದನೂ ನೀನು ಮತ್ತೆ ಕನಕ ಇಬ್ರು ಕೂಡ ತುಂಬಾ ಜವಾಬ್ದಾರಿಯಿಂದ ನಡ್ಕೋತಾ ಇದ್ರಿ, ಹೇಗೋ ನಿನ್ಗೆ ಒಳ್ಳೆ ಕಡೆ ಮದ್ವೆ ಆಯ್ತು, ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಅಳಿಯಂದ್ರು ಸಿಕ್ಕಿದ್ದಾರೆ, ಅದೇ ರೀತಿ ಕನ್ಕನ್ಗೂ ಒಂದ್ ಒಳ್ಳೆ ಜಾಗ ಸಿಕ್ಬಿಟ್ರೆ ಸಾಕು ಅಂತ ಅನಿಸದೆ ಕಣೆ ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ಅಮ್ಮ ಅವಳಿಗೆ ಒಳ್ಳೆ ಜಾಗನೇ ಸಿಗುತ್ತೆ, ನೀನ್ ಯಾಕಮ್ಮ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತೀಯಾ? ಇದಕ್ಕೆ ಅನ್ಸುತ್ತೆ ನಿನ್ಗೆ ಅವಾಗ ಹುಷಾರ್ ತಪ್ತಾ ಇರೋದು. ನೋಡಮ್ಮ, ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ನಾವು ಯಾವತ್ತಾದ್ರೂ ಭಯ ಪಟ್ಟಿದೀವ? ಅವಳ ಜೀವನ ಚೆನ್ನಾಗೇ ಇರುತ್ತಮ್ಮ, ನೀನ್ ಕನ್ಕನ್ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಅಂತ ಮೀನಾ ಹೇಳ್ತಿರುವಾಗ, ಅದ್ ಹಾಗಲ್ಲ ಕಣೆ, ಕನಕ ಮೊದ್ಲಿನ ತರ ಇಲ್ಲ ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ಮೊದ್ಲಿನ ತರ ಇಲ್ಲ ಅಂತಂದ್ರೆ ಏನಮ್ಮ ಹೇಳ್ತಾ ಇದ್ಯಾ? ಅವಳು ಯಾವ ರೀತಿನೂ ಬದಲಾಗಿಲ್ವಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಅವಳು ಯಾವಾಗ್ಲೂ ಅವಳಾಯ್ತು ಅವಳು ಪಾಡಾಯ್ತು ಅಂತ ಇರ್ತಿದ್ಲು ಕಣೆ. ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇನೆ, ಮತ್ತೆ ಇವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅಷ್ಟೇನೆ. ಅವಳ ಪಾಡ್ಗಳು ಕೆಲ್ಸಕ್ಕೆ ಹೋಗೋಳು, ಕಾಲೇಜ್ಗೆ ಹೋಗೋಳು, ಹಾಗೆ ಸೀದಾ ಮನೆಗೆ ಬಂದು ಕೆಲಸ ಏನಾದ್ರು ಇದ್ರೆ ಮಾಡೋಳು, ನಂತರ ಅಂಗಡಿಗೆ ಬಂದು ಸ್ವಲ್ಪ ಹೊತ್ತು ಇರೋಳು, ಮತ್ತೆ ಹೋಗಿ ಅವಳ ಪಾಡ್ಗಳು ತಿನ್ಬಿಟ್ಟು ಮಲ್ಕೊಳ್ಳೋಳು. ಆದ್ರೆ ಇವಾಗ ಆ ರೀತಿ ಎಲ್ಲ ಇಲ್ಲ ಕಣೆ. ಆಚೆ ಹೋಗಿ ನಿಂತ್ಕೊಂಡು ಮಾತಾಡೋಕೆ ಶುರು ಮಾಡಿದ್ರೆ ಗಂಟೆಗಟ್ಟಲೆ ಫೋನಲ್ಲೇ ಮಾತಾಡ್ತಾ ಇರ್ತಾಳೆ ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ನನಗೆ ಎಲ್ಲ ಅರ್ಥ ಆಗ್ಬಿಡುತ್ತೆ. ಏನಾದ್ರೂ ಕೇಳಿದ್ರೆ ಸಾಕು, ಆಸ್ಪತ್ರೆಯಿಂದ ಫೋನ್ ಮಾಡಿದ್ರು ಅಂತ ಹೇಳ್ತಾಳೆ ಕಣೆ, ನನ್ಗೆ ಯಾಕೋ ಭಯ ಆಗ್ತಿದೆ, ಸ್ವಲ್ಪ ದಿವಸದಿಂದ ಅವಳು ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾಳೋ ಏನೋ ಅಂತ ನನ್ಗೆ ಅನ್ನಿಸ್ತಿದೆ ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ಅಮ್ಮ ಕನಕ ಏನು ಅಂತ ನಿನಗೆ ಗೊತ್ತಿಲ್ವಾ? ಅವಳು ಆ ರೀತಿ ಎಲ್ಲ ಏನು ಅಲ್ಲಮ್ಮ, ಆ ಥರ ಅವಳು ಸುಳ್ಳು ಹೇಳಂತವಳು ಅಲ್ಲ, ಅವಳು ನನ್ಗಿಂತ ಜವಾಬ್ದಾರಿ ಇರೋ ಹುಡುಗಿ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು ಕಣೆ ಮೀನಾ, ಅವಳು ಹಾಗೆ ಇದ್ಲು, ಆದ್ರೆ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಅವಳು ಮಾಡ್ತಿರೋದಲ್ಲ ನನಗೆ ಸ್ವಲ್ಪನೂ ಅರ್ಥನೇ ಆಗ್ತಿಲ್ಲ ಕಣೆ. ತಿಂಡಿ ತಿನ್ಬೇಕಾದ್ರೂ ಅಷ್ಟೇನೆ ಫೋನಲ್ಲಿ ಮೆಸೇಜ್ ಕಳಿಸ್ತಾನೆ ಇರ್ತಾಳೆ, ಯಾವಾಗ ನೋಡಿದ್ರು ಬರೀ ಫೋನಲ್ಲೇ ಮುಳುಗೋಗಿರ್ತಾಳೆ ಕಣೆ. ಮೊದಲೆಲ್ಲ ಕರೆಕ್ಟಾಗಿ ಮನೆಗೆ ಬರ್ತಿದ್ದವಳು, ಇತ್ತೀಚೆಗೆ ಅರ್ಧ ಗಂಟೆ 1 ಗಂಟೆ ಅಂತ ಲೇಟಾಗಿ ಬರ್ತಿದ್ದಾಳೆ. ಅದಕ್ಕೆ ಕಣೆ ನನಗೆ ಭಯ ಆಗ್ತಿದೆ, ಏನಾದರೂ ತಪ್ಪು ನಿರ್ಧಾರ ಏನಾದರೂ ತಗೊಂಡ್ಬಿಡ್ತಾಳ ಇವಳು ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ಅಮ್ಮ ಅದೆಲ್ಲ ನೀನು ಭಯ ಪಡುವಂತ ಅವಶ್ಯಕತೆನೇ ಇಲ್ಲ, ಕನಕ ಆ ರೀತಿ ಎಲ್ಲ ಮಾಡೋಳಲ್ಲ, ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊಂಡು ನಿನ್ನ ಆರೋಗ್ಯನ ಹಾಳು ಮಾಡ್ಕೊಬೇಡಮ್ಮ ಅಂತ ಮೀನಾ ಹೇಳ್ತಿರುವಾಗ, ಅಷ್ಟರಲ್ಲಿ ಕನಕ ಅಲ್ಲಿಗೆ ಬರ್ತಾಳೆ. ನಂತರ ಅಮ್ಮ ಕನಕ ಬರ್ತಿದ್ದಾಳೆ, ಅವಳ ಮುಂದೆ ಇದನ್ನೆಲ್ಲ ಮಾತಾಡ್ಬೇಡ, ಆಮೇಲೆ ಅವಳಿಗೂ ತುಂಬಾನೇ ನೋವಾಗುತ್ತೆ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತು ಅಂತ ಕುಸುಮ ಅವ್ರ ತಲೆ ಅಲ್ಲಾಡಿಸ್ತಾರೆ. ನಂತರ ಅಕ್ಕ ನೀನ್ ಯಾವಾಗ ಬಂದೆ ಅಂತ ಕನಕ ಕೇಳಿದಾಗ, ಇವಾಗ ತಾನೇ ಬಂದೆ ಕಣೆ, ತಿಂಡಿ ತಿಂದ್ಯಾ ಅಂತ ಮೀನಾ ಕೇಳ್ತಾಳೆ. ಹೂನಕ್ಕ ತಿಂಡಿ ತಿಂದೆ ಅಂತ ಕನಕ ಹೇಳಿದಾಗ, ನಂತರ ಅಮ್ಮ ತಗೋ ನೀನು ತಿಂಡಿ ತಿನ್ಬಾ, ನಾನು ಹಾರ ಕಟ್ತಾನೆ ಇರ್ತೀನಿ, ನೀನು ಹೋಗು ಅಂತ ಹೇಳಿ ಮೀನಾ ಕುಸುಮ ಅವ್ರನ್ನ ಅಲ್ಲಿಂದ ಕಳಿಸ್ತಾಳೆ. ಆಗ ಅಕ್ಕ ನಾನೇ ನಿನ್ನ ಹತ್ರ ಬಂದು ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಕಣೆ ಅಂತ ಕನಕ ಹೇಳಿದಾಗ, ಹೌದಾ ಕನಕ ಏನದು ಅಂತ ಮೀನಾ ಕೇಳ್ತಾಳೆ. ಅಕ್ಕ ನಾಳೆ ಭಾವನ್ಗೂ ನಿನ್ಗೂ ಅವ್ರನ್ನ ಮೀಟ್ ಮಾಡಿಸೋಣ ಅಂತ ಇದ್ದೀನಿ ಅಂತ ಕನಕ ಹೇಳಿದಾಗ, ಅದನ್ನ ಕೇಳಿ ಮೀನಾ ಖುಷಿ ಆಗುತ್ತೆ. ನಂತರ ಅಕ್ಕ ನೀನು ಮತ್ತೆ ಭಾವ ನಮ್ಮ ಆಸ್ಪತ್ರೆ ಹತ್ರ ಇರೋ ದೇವಸ್ಥಾನ ಹತ್ರ ಬಂದ್ಬಿಡಿ, ಅಲ್ಲೇ ನಿಮ್ಮನ್ನ ಅವ್ರಿಗೆ ಮೀಟ್ ಮಾಡಿಸ್ತೀನಿ ಅಂತ ಕನಕ ಹೇಳಿದಾಗ, ಸರಿ ಆಯ್ತು ಕಣೆ, ಹಾಗಾದ್ರೆ ಈ ವಿಷಯನ ನಾನು ಅಮ್ಮನ ಹತ್ರ ಹೇಳ್ಬಿಡ್ಲಾ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಅಕ್ಕ ಬೇಡ ಕಣೆ ಪ್ಲೀಸ್, ಮೊದಲು ನೀನು ಮತ್ತೆ ಭಾವ ಬನ್ನಿ, ನೀವು ನೋಡಿ ಮಾತಾಡಿ ಆಮೇಲೆ ಅಮ್ಮನ ಹತ್ರ ಹೇಳ್ಕೊಳ್ಳೋಣ, ಇವಾಗಲೇ ಅಮ್ಮನಿಗೆ ಗೊತ್ತಾಗಿ ಆಮೇಲೆ ಏನಾದ್ರೂ ತೊಂದರೆ ಆದ್ರೆ ಅವರಿಂದ ಅದನ್ನ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅಮ್ಮನಿಗೂ ಒಂದ್ ರೀತಿ ಸರ್ಪ್ರೈಸ್ ಆಗಿರ್ಲಿ, ಮೊದಲು ನೀವಿಬ್ರು ಮಾತಾಡಿ ತೀರ್ಮಾನ ತಗೊಳ್ಳಿ, ಆಮೇಲೆ ಅಮ್ಮನ ಹತ್ರ ನಾನೇ ಹೇಳ್ತೀನಿ ಅಂತ ಕನಕ ಹೇಳಿದಾಗ, ಸರಿ ಆಯ್ತು ಅಂತ ಮೀನಾ ಒಪ್ಕೋತಾಳೆ. ಅಕ್ಕ ನಾಳೆ ನೀವಿಬ್ರು ಬರೋದನ್ನ ಮರಿಬೇಡಿ ಅಂತ ಕನಕ ಹೇಳಿದಾಗ, ನೋಡೆ ಕನಕ ಇದಕ್ಕಿಂತ ನಮ್ಗೆ ಬೇರೆ ಯಾವ ಕೆಲಸನೂ ಮುಖ್ಯ ಅಲ್ಲ ಕಣೆ, ನಾನು ಮತ್ತೆ ನಿಮ್ ಭಾವ ಖಂಡಿತವಾಗ್ಲೂ ಬರ್ತೀವಿ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತು ಅಂತ ಕನಕ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮೀನಾ ಇಲ್ಲ ಅಂತ ರವಿನೇ ಎಲ್ರಿಗೂ ಕಾಫಿ ಮಾಡ್ತಿರ್ತಾನೆ. ರವಿ ನೀನ್ ಮಾಡಿರೋ ಕಾಫಿ ಏನೋ ಓಕೆ, ಆದ್ರೆ ಮೀನಾ ಮರಿ ಮಾಡೋ ಕಾಫಿ ಮುಂದೆ ನಿನ್ ಕಾಫಿ ಏನೇನೂ ಇಲ್ಲ ಅಂತ ಶ್ರುತಿ ಹೇಳ್ತಿರುವಾಗ, ಅದ್ ನನ್ಗೂ ಗೊತ್ತಿದೆ ಕಣೆ, ಏನೋ ನನ್ಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡಿದ್ದೀನಪ್ಪ, ಅದಕ್ಕೆ ತರ ನನಗೂ ಕಾಫಿ ಮಾಡೋದಕ್ಕೆ ಬರೋದಿಲ್ಲ ಅಂತ ರವಿ ಹೇಳ್ತಿರ್ತಾನೆ. ಆದ್ರೂ ನಿಮ್ ಓನರ್ ನಿನ್ ಬೆಲೆ ಇನ್ನೂ ಗೊತ್ತಾಗ್ತಿಲ್ಲ ನೋಡು ಅಂತ ಶ್ರುತಿ ಹೇಳ್ತಿರುವಾಗ, ಇವಾಗ ಯಾಕೆ ಅವ್ರ ಬಗ್ಗೆ ಮಾತಾಡ್ತಾ ಇದೆಯಾ, ಕಾಫಿ ಬಗ್ಗೆ ಮಾತ್ರ ಮಾತಾಡು ಅಷ್ಟೇನೆ ಅಂತ ಹೇಳಿ, ಲೇ ಮನೋಜ ಕಾಫಿ ಹೆಂಗೋಯ್ತು ಅಂತ ರವಿ ಕೇಳಿದಾಗ, ಲೇ ಕಾಫಿಲಿ ಏನೋ ಇದೆ ಎಲ್ಲ ಒಂದೇನೆ ಅಂತ ಹೇಳ್ಕೊಂಡು ಮನೋಜ ಅಲ್ಲಿಂದ ಹೋಗ್ತಾನೆ. ನಿನ್ನ ಹತ್ರ ಕೇಳ್ದೆ ನೋಡು ನನಗೆ ಬುದ್ಧಿ ಇಲ್ಲ ಅಂತ ರವಿ ಹೇಳ್ತಿರುವಾಗ, ರಂಗನಾಥ್ ಮತ್ತೆ ಶಾಂತಿ ಇಬ್ರು ಕೂಡ ಅದನ್ನ ಕೇಳಿಸ್ಕೊಂಡು ನಗ್ತಿರ್ತಾರೆ. ಅಷ್ಟರಲ್ಲಿ ರೋಹಿಣಿ ಮನೆ ಒಳಗಡೆ ಬರ್ತಾಳೆ. ನಿಂತ್ಕೊಳೆ ಗುಂಗ್ರಿ ಎಲ್ಲೇ ಹೋಗಿದ್ದೆ ಅಂತ ಶಾಂತಿ ಕೇಳಿದಾಗ, ರೋಹಿಣಿ ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ. ನಂತರ ರೋಹಿಣಿ ನಿನ್ನೆ ಅಮ್ಮ ಕೇಳ್ತಾ ಇರೋದು ಉತ್ತರ ಕೊಡು ಅಂತ ಮನೋಜ ಹೇಳಿದಾಗ, ರೋಹಿಣಿ ತನ್ನ ಬ್ಯಾಗಿಂದ ಕಾಗೆ ಸುಬ್ಬ ಕೊಟ್ಟಿರೋ ಚೈನ್ ನ ತೆಗೆದು ಶಾಂತಿ
ತೋರಿಸ್ತಾಳೆ. ಆಗ ಶಾಂತಿ ಆಶ್ಚರ್ಯದಿಂದ ಅದನ್ನ ನೋಡ್ತಿರ್ಬೇಕಾದ್ರೆ ಅತ್ತೆ ಇದೇನು ಅಂತ ಗೊತ್ತಾಯ್ತಾ ಅಂತ ರೋಹಿಣಿ ಕೇಳ್ತಾಳೆ. ಯಾಕೆ ಗುಂಗ್ರಿ ಅದೇ ಇಷ್ಟ ಹತ್ರದಿಂದ ತೋರಿಸ್ತಾ ಇದೆಯಲ್ಲ, ನನ್ ಕಣ್ಣೇನ್ ಹೊರಟೋಗಿದೆ ಅಂತ ಅನ್ಕೊಂಡಿದ್ಯಾ ಅಂತ ಶಾಂತಿ ರೋಹಿಣಿ ಮೇಲೆ ರೇಗಾಡ್ತಾಳೆ. ಆಗ ರೋಹಿಣಿ ಅತ್ತೆ ನಿಮ್ಗೆ ಇದನ್ನ ನೋಡ್ಬೇಕಾದ್ರೆ ನಿಮ್ಗೆ ನಿಮ್ ಚಿಕ್ಕ ವಯಸ್ಸಿನ ನೆನಪಾಗ್ಬೋದು ಅತ್ತೆ, ಯಾಕಂದ್ರೆ ಇದು ವಿಂಟೇಜ್ ಮಾಡೆಲ್ ಪೀಸು, ತುಂಬಾ ಹಳೆ ಕಾಲದ್ದು ಅಂತ ರೋಹಿಣಿ ಹೇಳ್ತಿರುವಾಗ ರವಿ ಇಲ್ಲೇನೋ ನಡೆಯುತ್ತೆ ಅಂತ ಅನ್ಸುತ್ತೆ ಅಂತ ಶ್ರುತಿ ಖುಷಿಯಿಂದ ನೋಡ್ತಿರ್ತಾಳೆ. ಆಗ ಶಾಂತಿ ಅದಕ್ಕೆ ನಾನೇನೆ ಮಾಡ್ಬೇಕು ಇವಾಗ ಅಂತ ಕೇಳಿದಾಗ ಅತ್ತೆ ನಾನು ಇವತ್ತೊಬ್ಬರಿಗೆ ಮೇಕಪ್ ಮಾಡಿದ್ನಲ್ಲ, ಅವ್ರ ಕಡೆಯಿಂದ ದೊಡ್ಡ ಆಟೋ ಸಿಕ್ಕಿದೆ, ಹಾಗೇನೆ ಅವ್ರ ಕಡೆಯಿಂದ ತುಂಬಾ ಜಾಸ್ತಿನೇ ದುಡ್ಡು ಸಿಕ್ತು, ಅದಕ್ಕೆ ಆ ದುಡ್ಡಲ್ಲಿ ನಾನು ಈ ಒಡವೆನ ನಿಮ್ಗೆ ಅಂತ ಪರ್ಚೇಸ್ ಮಾಡಿದೆ ಅತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ ಶಾಂತಿ ರೋಹಿಣಿನೇ ಗುರಾಯಿಸ್ತಿರ್ತಾಳೆ. ಆಗ ಶ್ರುತಿ ರವಿ ಹತ್ರ ಬಂದು ಈ ರೋಹಿಣಿ ಅವರು ಅತ್ತೆಗೆ ಗಿಫ್ಟ್ ಕೊಟ್ಟು ಅವ್ರ ಕಡೆ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ ಅಂತ ಶ್ರುತಿ ಹೇಳ್ತಿರುವಾಗ ಸುಮ್ಮನೆ ಇರೇ ನೀನು ಅಂತ ರವಿ ಸುಮ್ಮನೆ ಇರಿಸ್ತೇನೆ. ನೋಡ್ ರವಿ ಯಾವ ರೀತಿ ನೈಸ್ ಹೊಡಿತಿದ್ದಾರೆ ಈ ರೋಹಿಣಿ ಅವರು ಅಂತ ಶ್ರುತಿ ಹೇಳ್ತಿರುವಾಗ ಅದನ್ನೆಲ್ಲ ಅಮ್ಮ ತಗೊಳ್ಳೋದಿಲ್ಲ ನೋಡ್ತಿರು ಅಂತ ರವಿ ಹೇಳ್ತಾ ಇರ್ತಾನೆ. ಇಲ್ಲ ಇಲ್ಲ ಖಂಡಿತವಾಗ್ಲೂ ಅವ್ರು ತಗೋತಾರೆ, ಬೇಕಿದ್ರೆ ನೋಡ್ತಾ ಇರು, 500 ರೂಪಾಯಿ ಬೆಟ್ಟ ಅಂತ ಶ್ರುತಿ ಕೇಳಿದಾಗ ಓ ಹೌದಾ ನೋಡೇ ಬಿಡೋಣ ಹಾಗಾದ್ರೆ ಅಂತ ರವಿ ಹೇಳ್ತಿರ್ತಾನೆ. ನಂತರ ಏನೇ ಶಾಂತಿ ನಿನ್ಗೋಸ್ಕರ ತಂದಿರೋದು ಅಂತ ಹೇಳ್ತಾ ಇಲ್ವೇನೆ, ಈಸ್ಕೊಳೆ ಅದನ್ನ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ನನ್ಗೋಸ್ಕರನಾ, ಇವಳು ಯಾಕ್ರಿ ತರ್ಬೇಕು ನನ್ಗೋಸ್ಕರ, ನಾನೇನಾದ್ರೂ ನಿನ್ನ ಕೇಳಿದ್ದೇನೆ ಅಂತ ಶಾಂತಿ ಕೇಳಿದಾಗ ನೀವು ನನ್ನ ಹತ್ರ ಕೇಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅತ್ತೆ, ಆದ್ರೆ ನನ್ನಿಂದ ನಿಮ್ಗೆ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಇದನ್ನ ತಗೊಂಡ್ ಬಂದೆ, ತಗೊಳ್ಳಿ ಅತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ಶಾಂತಿನೇ ನೋಡ್ತಿರ್ತಾರೆ. ಇದನ್ನ ನೋಡಿದ್ರೆ ತುಂಬಾನೇ ಬೆಲೆ ಬಾಳುವಂತದ್ದು ಅಂತ ಅನಿಸ್ತಿದ್ಯಲ್ಲಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ ಹೌದು ಮಾವ, ಮೇ ಬಿ ಡೈಮಂಡ್ ಇದ್ರೂ ಇರ್ಬೋದು ಅಂತ ಶ್ರುತಿ ಹೇಳ್ತಾಳೆ. ಅಲ್ಲ ರೋಹಿಣಿ ಇದನ್ನ ತಗೋತೀನಿ ಅಂತ ನನ್ನ ಹತ್ರ ಹೇಳೇ ಇಲ್ವಲ್ಲ ನೀನು ಅಂತ ಮನೋಜ ಕೇಳಿದಾಗ ಅದು ಅಡ್ವಾನ್ಸ್ ಇವಾಗ ತಾನೇ ಕೊಟ್ರು ಮನೋಜ್, ಅದಕ್ಕೆ ಅತ್ತೆಗೋಸ್ಕರ ಅಂತ ನಾನು ತಗೊಂಡ್ ಬಂದೆ, ತಗೊಳ್ಳಿ ಅತ್ತೆ ಇದು ವಿಂಟೇಜ್ ಮಾಡ್ಲು ತುಂಬಾನೇ ಚೆನ್ನಾಗಿದೆ, ಇದು ನಿಮ್ಗೆ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ ಹೌದಮ್ಮ ಇದನ್ನ ಹಾಕೊಂಡ್ರೆ ನೀನು ತುಂಬಾನೇ ಚೆನ್ನಾಗಿ ಕಾಣಿಸ್ತೀಯ ತಗೊಳಮ್ಮ ಅಂತ ಮನೋಜ ಕೂಡ ಹೇಳ್ತಿರ್ತಾನೆ. ನನ್ಗೆ ಇದೆಲ್ಲ ಬೇಕಾಗಿಲ್ಲ ಕಣೋ ಅಂತ ಶಾಂತಿ ಹೇಳಿದಾಗ ನೋಡಿದ್ಯಾ ನಾನು ಹೇಳ್ದೆ ತಾನೆ ನಮ್ಮಮ್ಮ ಅದನ್ನ ತಗೊಳ್ಳಲ್ಲ ಅಂತ, ನಾನೇ ಬೆಟ್ಟಲ್ ಗೆದ್ದೆ ಅಂತ ರವಿ ಹೇಳ್ತಿರುವಾಗ ಹಲೋ ಸ್ವಲ್ಪ ವೇಟ್ ಮಾಡು ನಿನ್ಗೆ ಗೊತ್ತಾಗುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಯ್ತು ನೋಡೋಣ ಅಂತ ರವಿ ಹೇಳ್ತಿರುವಾಗ ಈ ಕಡೆ ಅಲ್ಲಮ್ಮ ರೋಹಿಣಿ ಕೈಯಲ್ಲಿ ದುಡ್ಡು ಬಂತು ಅಂತಂದ್ರೆ ಅದನ್ನ ಕೂಡಿಡ್ಬೇಕು ಕಣಮ್ಮ, ಯಾಕಮ್ಮ ಸುಮ್ಮನೆ ಇದಕ್ಕೆಲ್ಲ ವೇಸ್ಟ್ ಮಾಡಿದೆ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ ಹೌದು ನೀವು ದುಡಿತಿದ್ರಲ್ಲಿ ಒಡವೆ ತಗೊಳ್ಳೋದೇ ದೊಡ್ಡ ವಿಷಯ ಆಗಿತ್ತು ಅಂತ ಶಾಂತಿ ಹೇಳ್ತಿರ್ತಾಳೆ. ಏನೋ ನನ್ನಿಂದ ಕೈಲಾದಷ್ಟು ನಾನು ಮಾಡಿಸ್ಕೊಟ್ಟಿದ್ದೀನಿ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಪರವಾಗಿಲ್ಲ ಮವ ಇಷ್ಟು ದಿವಸ ಹಾಕೊಳ್ಳಿದ್ರೆ ಏನಂತೆ, ಇನ್ಮೇಲೆ ಅತ್ತೆಗೆ ನಾನು ತಗೊಡ್ತೀನಿ ಅಂತ ರೋಹಿಣಿ ಹೇಳ್ತಿರುವಾಗ ನೀನ್ ಯಾವಳೆ ನನಗೆ ತಗೊಳೋದಕ್ಕೆ ನನ್ಗೇನು ಬೇಕಾಗಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ ನಿನ್ಗೋಸ್ಕರ ಅಂತ ಆಸೆಯಿಂದ ತಗೊಬಂದಿದ್ದಾಳೆ ತಗೊಳಮ್ಮ ಅಂತ ಮನೋಜ ಹೇಳ್ತಾನೆ. ಏನು ನೀನು ಅವಳು ನನಗೆ ತಗೊಂಡ್ ಬಂದು ಕೊಟ್ಲು ಅಂದಿದ ತಕ್ಷಣ ನಾನು ಹಲ್ಕಿಸ್ಕೊಂಡು ಹೋಗಿ ಅವಳ ಹತ್ರ ಈಸ್ಕೊಂಡ್ ಬಿಡ್ಬೇಕಾ, ಇಂಥ ಒಡವೆಗೋಸ್ಕರ ಬಾಯ್ ಬಿಡಳು ಅಂತ ಅನ್ಕೊಂಡಿದ್ಯೇನೋ ನನ್ನನ್ನ, ಇಂಥದನ್ನೆಲ್ಲ ತಂದ್ಕೊಟ್ಟು ನನ್ನ ಮನಸ್ಸನ್ನ ಬದಲಾಯಿಸ್ತೀನಿ ಅಂತ ಅನ್ಕೊಂಡಿದ್ರೆ ಅದ್ ನಿನ್ ಭ್ರಮೆ ಕಣೆ, ಎಷ್ಟೇ ಆದ್ರೂ ಮಲೇಷ್ಯಾದಲ್ಲಿ ಕೋಟ್ಯಾಧಿಪತಿ ಮನೆ ಮಗಳು ಅಂತ ನನ್ನನ್ನೇ ಯಾಮಾರಿಸೋಳು ಅಲ್ವಾ ಇವಳು ಅಂತ ಶಾಂತಿ ಹೇಳ್ತಿರುವಾಗ ಅತ್ತೆ ನಾನು ನನ್ನ ಪ್ರೊಫೆಷನ್ ಅಲ್ಲೇ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತೀನತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಹೌದು ಚೆನ್ನಾಗಿ ದುಡಿದು ದಬಾಕ್ ಬಿಡ್ತೀಯ ಅಂತ ಶಾಂತಿ ಹೇಳ್ತಿರುವಾಗ ಯಾಕೆ ಶಾಂತಿ ಈ ರೀತಿ ಮಾತಾಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಲ್ಲ ರೀ ಬಡ್ಡಿಗೆ ದುಡ್ಡು ತಗೊಂಡ್ ಬಂದು ನಾನು ಇವಳಿಗೆ ಪಾರ್ಲರ್ ಮಾಡ್ಕೊಟ್ಟೆ, ಅದನ್ನ ನೋಡಿದ್ರೆ ಮಾರ್ಕೊಂಡೇ ಬಿಟ್ಲು, ಈಗ ನೋಡಿ ಯಾವಾಗ ಕೆಲಸ ಸಿಗುತ್ತೋ ಅವಾಗ ಹೋಗಿ ಕೆಲಸ ಮಾಡಿ ಬರ್ತಿದ್ದಾಳೆ, ಇವಳೇನೇ ದುಡಿದ್ರು ಕೂಡ ಏನು ಗತಿ ಇಲ್ದಿರೋ ತಾನೆ ಇವಳು, ಅಲ್ಲ ಅವಾಗೆಲ್ಲ ಕೋಟ್ಯಾಧಿಪತಿ ಮನೆ ಮಗಳು ನಮ್ಮಪ್ಪ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಕತೆ ಹೇಳ್ತಿದ್ಲು, ಅಂತ ಟೈಮಲ್ಲಿ ಕೂಡ ಇವಳು ನನ್ ಗೊಡವೆ ಏನು ತಂದ್ಕೊಟ್ಟಿರ್ಲಿಲ್ಲ, ಈಗ ತಂದ್ಕೊಡ್ತಿದ್ದಾಳೆ ಅಂತಂದ್ರೆ ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ರಿ, ಇವಳೇನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ ಅಂತ ಅನ್ಸುತ್ತೆ ಅಂತ ಶಾಂತಿ ಹೇಳ್ತಿರುವಾಗ ಇನ್ನೇನಿರುತ್ತೆ ಅತ್ತೆ ನಿಮ್ಮನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಅಂತಾನೆ ಅಂತ ಶ್ರುತಿ ಹೇಳ್ತಿರುವಾಗ ರೋಹಿಣಿ ಶ್ರುತಿನೇ ಗುರಾಯಿಸ್ತಿರ್ತಾಳೆ. ಆಗ ರವಿ ಶ್ರುತಿಗೆ ಸುಮ್ಮನೆ ಇರು ಅಂತ ಕಂಡ್ಬಿಡ್ತಿರುವಾಗ ಅವಳನ್ನೇನೋ ಗುರಾಯಿಸ್ತಾ ಇದೆಯಾ, ಅವಳಿರೋ ಸತ್ಯನೇ ಹೇಳ್ತಾ ಇರೋದು, ನನ್ನ ಕೋಪನ ಕಡಿಮೆ ಮಾಡಿ ನನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ತಾನೇ ನೀನು ಈ ರೀತಿ ಎಲ್ಲ ಮಾಡ್ತಾ ಇರೋದು, ಒಡವೆ ಕೊಟ್ಟು ನನ್ನ ಬಾಯಿ ಮುಚ್ಚೋಣ ಅಂತ ಅನ್ಕೊಂಡಿದ್ದೇನೆ ನೀನು ಅಂತ ಶಾಂತಿ ಕೇಳ್ತಿರುವಾಗ ಶಾಂತಿ ಇಷ್ಟಕ್ಕೆಲ್ಲ ನಿನ್ ಬಾಯಿ ಮುಚ್ತೀಯೇನೆ, ಸಾಧ್ಯನೇ ಇಲ್ಲ ಕಣೆ, ಅದು ತುಂಬಾನೇ ಕಷ್ಟ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ರೀ ನೀವು ಸುಮ್ಮನೆ ಕುತ್ಕೊಳ್ರಿ ಅಂತ ಹೇಳಿ ನನ್ಗಿದೆಲ್ಲ ಬೇಕಾಗಿಲ್ಲ ಕಡೆ ಎತ್ಕೊಂಡು ಹೋಗಿ ಅಂತ ಶಾಂತಿ ರೇಗಾಡ್ದಾಗ ಅಬ್ಬಾ ನನ್ ಗೆದ್ದೆ ಅಂತ ರವಿ ಶ್ರುತಿ ಮುಂದೆ ನಗಾಡ್ತಿರ್ತಾನೆ. ಆಗ ರೋಹಿಣಿ ಬಂದು ಅತ್ತೆ ಇದನ್ನ ತಗೊಂಡ್ ಬಂದಿದ್ದು ನಿಮ್ಗೋಸ್ಕರ ಅಂತ, ನಮ್ಮಮ್ಮ ಇದ್ದಿದ್ರೆ ನಾನು ಅವ್ರಿಗೋಸ್ಕರ ಅಂತ ತರ್ತಿದ್ದೆ, ಆದ್ರೆ ಆ ಜಾಗದಲ್ಲಿ ಇವಾಗ ನೀವಿದ್ದೀರಾ, ಇದನ್ನ ತಗೋಬೇಕಾ ಬೇಡವಾ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿ ರೋಹಿಣಿ ಆ ಚೈನ್ ನ ಟೇಬಲ್ ಮೇಲೆ ಇಟ್ಟು ಅಲ್ಲಿಂದ ರೂಮ್ ಒಳಗಡೆ ಹೊಟ್ಟೋಗ್ಬಿಡ್ತಾಳೆ. ನಂತರ ಯಾಕೋ ಅವಳು ಇಲ್ಲೇ ಇಟ್ಟೋದ್ಲು ಅಂತ ಶಾಂತಿ ಕೇಳಿದಾಗ ಹೇಳಿದ್ನಲ್ಲಮ್ಮ ಅದ್ ನಿನ್ಗೋಸ್ಕರ ತಂದಿರೋದು ಅಂತ, ಅದನ್ನ ಹಾಕೊಳ್ಳಮ್ಮ ನೀನ್ ತುಂಬಾನೇ ಚೆನ್ನಾಗಿ ಕಾಣಿಸ್ತೀಯ ಅಂತ ಮನೋಜ ಹೇಳ್ತಿರುವಾಗ ಹಾಗಾದ್ರೆ ಇವಾಗ ನಾನು ಚೆನ್ನಾಗಿಲ್ವೇನೋ ಅಂತ ಶಾಂತಿ ಕೇಳ್ತಾಳೆ. ಲೇ ಶಾಂತಿ ಯಾಕೆ ಇವಾಗ ಬೇಡದಾರ ಮಾತುಗಳನ್ನೆಲ್ಲ ಆಡ್ತಾ ಇದೆಯಾ, ನಿನಗೆ ಬೇಡ ಅಂದ್ರೆ ಬಿಟ್ಬಿಡಿ ಅಂತ ಹೇಳಿ ಲೇ ಮನೋಜ ಇದ್ ನೀನ್ ಎತ್ಕೊಂಡು ಹೋಗೋ ಒಳಗಡೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ರೋಹಿಣಿ ರೂಮ್ ಒಳಗಡೆಯಿಂದ ನಿಂತ್ಕೊಂಡು ಶಾಂತಿ ಅದನ್ನ ತಗೋತಾಳೋ ಇಲ್ವೋ ಅಂತ ಟೆನ್ಷನ್ ಅಲ್ಲಿ ಬಗ್ ನೋಡ್ತಿರ್ತಾಳೆ. ಹಾಗೆ ರವಿ ಶ್ರುತಿ ಹತ್ರ ಬಂದು ಇವಾಗ ನೀನ್ 500 ರೂಪಾಯಿ ಕೊಡು ಅಂತ ಕೇಳ್ತಿರುವಾಗ ವೇಟ್ ಮಾಡಿ ರವಿ ನಿನ್ಗೆ ಗೊತ್ತಾಗುತ್ತೆ ಅಂತ ಶ್ರುತಿ ಕಾನ್ಫಿಡೆಂಟ್ ಆಗಿ ಹೇಳ್ತಿರ್ತಾಳೆ. ಸರಿ ಅಂತ ಮನೋಜ ಚೈನ್ ಎತ್ಕೊಳ್ಳೋದಕ್ಕೆ ಅಂತ ಹೋದಾಗ ಶಾಂತಿ ಅವನ ಕೈ ಹಿಡಿದು ಪಕ್ಕಕ್ಕೆ ತಳ್ತಾಳೆ. ಅಮ್ಮ ಏನಮ್ಮ ಇದು, ನನ್ನ ಹತ್ರ ಬೇಡ ಅಂತ ಹೇಳ್ದೆ ತಾನೆ ನೀನು ಅಂತ ಮನೋಜ ಕೇಳಿದಾಗ ಹೌದು ಕಣೋ ನಾನು ಬೇಡ ಅಂತಾನೆ ಹೇಳಿದ್ದು, ಅವಳೇ ನಿನ್ಗೋಸ್ಕರ ತಗೊಂಡ್ ಬಂದಿದ್ದಾಳೆ ಅಂತ ನೀನೇ ಹೇಳ್ದಲ್ಲ, ಇರ್ಲಿ ಬಿಡು ಅವಳು ನನ್ನ ಯಾಮಾರಿಸಿದ್ದಕ್ಕೆ ಇದು ಫೀಸು ಅಂತ ಅನ್ಕೋತೀನಿ ಅಂತ ಶಾಂತಿ ಹೇಳ್ತಿರುವಾಗ ಶ್ರುತಿ ರವಿನ ನೋಡಿ ಹೆಂಗೆ ಇವಾಗ ಅಂತ ನಗ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಮನೆಗೆ ಬಂದು ಮೀನಮ್ಮ ಅಂತ ಕರಿತಾನೆ ಇರ್ತಾನೆ. ಕಿರ್ಚಬೇಡ ಕಣೋ, ನೀನ್ ಎಷ್ಟೇ ಕಿರ್ಚಿದ್ರು ಕೂಡ ಅವಳು ಬರೋದಿಲ್ಲ ಅಂತ ಶಾಂತಿ ಹೇಳಿದಾಗ ಯಾಕೆ ಬರೋದಿಲ್ಲ ಅಂತ ಸೂರ್ಯ ಕೇಳ್ತಾನೆ. ಆ ಮಹಾರಾಣಿ ಇನ್ನೂ ಮನೆಗೆ ಬಂದಿಲ್ಲಪ್ಪ, ಊರ್ ಸುತ್ಕೊಂಡೆ ನಿಂತಿದ್ದಾಳೆ ಅಂತ ಅನ್ಸುತ್ತೆ ಅಂತ ಶಾಂತಿ ಹೇಳ್ತಿರುವಾಗ ಇನ್ನೂ ಮನೆಗೆ ಬಂದಿಲ್ವಾ,
ಇಷ್ಟೊತ್ತಾಗಲೇ ಬರ್ಬೇಕಾಗಿತ್ತಲ್ಲ. ಹೌದು, ಏನು ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ರಲ್ಲ, ಏನ್ ಸಮಾಚಾರ, ನಮಗೂ ಹೊಸಿ ಹೇಳ್ಬಿಟ್ರೆ ನಾವು ಕೇಳಿಸ್ಕೊಂಡ್ಬಿಡ್ತೀವಿ ಅಂತ ಸೂರ್ಯ ಹೇಳ್ತಿರುವಾಗ, ಲೇ ಸೂರ್ಯ ಅಂತದ್ದೇನು ಇಲ್ಲ ಕಣೋ, ಅಲ್ಲಿ ನೋಡು ಅಂತ ರವಿ ಹೇಳಿದಾಗ ಸೂರ್ಯ ಚೈನ್ ಬಾಕ್ಸ್ನ ಎತ್ಕೊಂಡು ಏನಿದು ಅಂತ ಕೇಳ್ತಾನೆ. ಅಯ್ಯೋ ಸೂರ್ಯ ಅವರೇ, ಇದು ಓಲ್ಡ್ ಮಾಡೆಲ್ ಚೈನು, ನೋಡಿ ಚೆನ್ನಾಗಿದೆಯಾ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮೀನಾ ಕೂಡ ಮನೆಗೆ ಬರ್ತಾಳೆ. ಮೀನಮ್ಮ ಬಾಮ್ಮ, ನೀನ್ 100 ವರ್ಷ ಆಯ್ಸು, ಇವಾಗ ತಾನೇ ನಿನ್ ಬಗ್ಗೆನೇ ನೆನ್ಸ್ಕೊತಾ ಇದ್ದೆ. ಅದು ಅಲ್ಲದೆ ಸಕ್ಕರೆ ಅವರು ನಿನ್ನ ಮಹಾರಾಣಿ ಅಂತ ಬೇರೆ ಹೊಗಳ್ತಾ ಇದ್ರು, ಕರೆಕ್ಟ್ ಟೈಮ್ ಬಂದೆ ನೋಡು ನೀನು ಅಂತ ಸೂರ್ಯ ಹೇಳ್ತಿರುವಾಗ ಮೀನಾ ಆ ಚೈನ್ ನೋಡಿ ಏನ್ರಿ ಇದು ಅಂತ ಕೇಳ್ತಾಳೆ. ಚೆನ್ನಾಗಿದೆ ಅಲ್ವೇನೆ ಅಂತ ಸೂರ್ಯ ಕೇಳ್ತಿರುವಾಗ, ಲೇ ಅದನ್ನ ರೋಹಿಣಿ ಅಮ್ಮನ್ಗೆ ಅಂತ ತಂದಿರೋದ್ ಕಣೋ, ಅದನ್ನ ಅಲ್ಲೇ ಇಡೋ ಅಂತ ಮನೋಜ ಹೇಳ್ತಿರುವಾಗ, ಏನು ಸಕ್ಕರೆಗ ಅದು ಆ ಪೌಡರ್ ತಗೊಂಡ್ ಬಂತ ನಿಜಾನ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನೆ. ಇನ್ನೇನಿದ್ದೇನು ಸುಳ್ಳೇನೋ, ಆಮೇಲೆ ಅದನ್ನ ನೀನ್ ಎತ್ಕೊಂಡು ಹೋಗ್ಬಿಡ್ಬೇಡ ಅಂತ ಮನೋಜ ಹೇಳ್ತಿರುವಾಗ, ಅವ್ರು ಯಾಕೆ ಅದನ್ನ ತಗೊಂಡ್ ಹೋಗ್ತಾರೆ ಹೇಳಿ, ಇದಕ್ಕೆಲ್ಲ ಅವ್ರ ಹತ್ರಲ್ಲ ಆಸೆ ಪಡೋರಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ನಂತರ ಮೀನಮ್ಮ, ಒಂದ್ ನಿಮಿಷ ಇರಮ್ಮ ನೀನು, ನನ್ಗೆ ಇವಾಗ ಒಂದ್ ವಿಷಯ ಕನ್ಫರ್ಮ್ ಆಯ್ತು, ಸಕ್ಕರೆ ಹತ್ರ ಪೌಡರ್ಗೆ ಮಾತಾಡಕ್ ಆಗ್ತಿಲ್ವಲ್ಲ ಅಂತ ಈ ಒಡವೆ ಕೊಟ್ಟು ಅವ್ರ ಮೇಲೆ ಪ್ರೀತಿ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಪೌಡರ್ ಇದನ್ನ ತಗೊಂಡ್ ಬಂದಿರೋದು ಕರೆಕ್ಟಾ ಅಂತ ಸೂರ್ಯ ಕೇಳ್ತಿರುವಾಗ, ಛೇ ಹೇಗೋ ಸರಿ ಮಾಡೋಣ ಅಂತ ಅನ್ಕೊಂಡ್ರೆ ಈ ಸೂರ್ಯ ಒಬ್ಬ ಮಧ್ಯದಲ್ಲಿ ನಂದೆಡ್ಲಿ ಅಂತ ಬಂದ್ಬಿಡ್ತಾನೆ ಅಂತ ರೋಹಿಣಿ ಗೊಂಡ್ಗಾಡ್ತಿರ್ತಾಳೆ. ನಂತರ ಮೀನಮ್ಮ, ಪೌಡರ್ ಸಕ್ಕರೆ ಒಡವೆ ತಂದು ಕೊಟ್ಟಂಗೆನೆ ನಾಳೆಯಿಂದ ನೀನ್ ಸಕ್ಕರೆಗೆ 2 ಮೊಳ ಹೂ ಕೊಟ್ಬಿಡಮ್ಮ, ಆಮೇಲೆ ನಿನ್ ಮೇಲೇನು ಕೋಪ ಎಲ್ಲ ಹೊರಟೋಗುತ್ತೆ ಅಂತ ಸೂರ್ಯ ಹೇಳ್ತಿರುವಾಗ ಅದನ್ನ ಕೇಳಿ ರವಿ ಮತ್ತೆ ಶ್ರುತಿ ಇಬ್ರು ಕೂಡ ನಗ್ತಿರ್ತಾರೆ. ಏಯ್ ಸಾಕ್ ನಿಲ್ಸೋ, ನಾನೇ ನೀವು ಹೂಗೆ ಈ ಒಡವೆಗೆಲ್ಲ ಕರ್ಕೊಳ್ಳಲ್ಲ ಕಣೋ, ಇಂಥದ್ಕೆಲ್ಲ ಆಸೆ ಪಡೋಳಲ್ಲ ಈ ಸಕ್ಕರೆ ಬೈಲ್ ಶಾಂತಿ, ಏನು ಅಂತದ್ದಿದು, ನಾನ್ ನೋಡ್ದಿರೋ ಒಡವೆನ ನಾನ್ ನೋಡ್ದಿರೋ ಹೂವು ಅಂತ ಶಾಂತಿ ಹೇಳ್ತಿರುವಾಗ, ಓ ಹಂಗೆ ಮೀನಮ್ಮ ಒಂದ್ ಕೆಲಸ ಮಾಡಮ್ಮ, ಈ ಒಡವೆನ ನೀನೇ ಇಟ್ಕೊಂಡ್ಬಿಡೋ, ಸಕ್ಕರೆಗೆ ಬೇಡವಂತೆ ಅಂತ ಸೂರ್ಯ ಹೇಳ್ತಿರುವಾಗ, ರೀ ಬೇರೆಯವ್ರ ಒಡವೆ ನಮ್ಗೆ ಯಾಕ್ರಿ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ನಾವು ತಗೊಂಡ್ರೆ ಸಾಕು, ಬೇರೆಯವ್ರ ವಸ್ತು ಎಲ್ಲ ನಮಗ್ ಬೇಕಾಗಿಲ್ಲ, ಇನ್ನೊಬ್ರು ತಗೊಂಡ್ ಬಂದ್ ಕೊಟ್ಟಿರೋ ಒಡವೆನ ನಾನ್ ಯಾಕ್ರಿ ಹಾಕೊಳ್ಳಿ ಅಂತ ಮೀನಾ ಹೇಳ್ತಿರುವಾಗ, ಏನಮ್ಮ ಮಾಡೋದು ಪಾಪ ನೋಡು, ಈ ಒಡವೆ ಒಂದೇ ಕಣ್ಣಲ್ಲಿ ಗಳಗಳ ಅಂತ ಅಳ್ತಾ ಇದೆ, ಇದನ್ನ ಎತ್ಕೊಳ್ಳೋರು ಯಾರು ಇಲ್ಲ ಅಂತ ತುಂಬಾನೇ ಫೀಲಿಂಗ್ ಆಗೈತೆ, ನೀನೇ ಎತ್ಕೊಳ್ಳಮ್ಮ ಅಂತ ಸೂರ್ಯ ಹೇಳ್ತಿರುವಾಗ, ಏಯ್ ನಾನೇನು ಬೇಡ ಅಂತ ಹೇಳಿಲ್ಲ ಕಣೋ, ಆದ್ರೂ ನನ್ಗೇನ್ ಒಡವೆ ಬಗ್ಗೆ ಅಂತ ಆಸೆ ಏನೂ ಇಲ್ಲ, ಅವಳು ತಗೊಟ್ಟು ನಾನು ಹಾಕೋಬೇಕು ಅನ್ನೋ ಅವಶ್ಯಕತೆ ಕೂಡ ನನ್ಗಿಲ್ಲ, ಅದಕ್ಕೆ ಅಂತ ಯಾರು ಬೇಕಾದ್ರೂ ಆ ಒಡವೆನ ಎತ್ಕೊಳೋ ಹಾಗಿಲ್ಲ, ಓಸಿಲ್ ಸಿಕ್ತು ಅಂತ ನಿನ್ ಹೆಂಡತಿಗೆ ಎತ್ಕೊಟ್ಬಿಡ್ತೀನೋ ಅಂತ ಶಾಂತಿ ಕೇಳ್ತಿರುವಾಗ, ಅತ್ತೆ ನಾನು ಅದನ್ನ ಈಸ್ಕೊಂಡು ಇಲ್ಲ, ನನ್ಗೆ ಅದ್ರ ಅವಶ್ಯಕತೆನೂ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳಿ ಸೂರ್ಯನ ಕೈಯಿಂದ ಶಾಂತಿ ಆ ಸರನ್ ಕಿತ್ಕೊಂಡು ಹಾಗೆ ರೂಮ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ರಂಗನಾಥ್ ಅವ್ರು ಶಾಂತಿನ ತಡಿತಾರೆ. ಏಯ್ ಬೇಡ ಅಂತ ಹೇಳಿದ್ಯಲ್ಲ ಯಾವಾಗ್ಲೇ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಬೇಡ ಅಂತಾನೆ ಇದ್ದಿದ್ದು, ಏನ್ ಮಾಡೋದು, ಏನೋ ಮನೋಜ ತುಂಬಾನೇ ಕೇಳ್ಕೊಂಡ, ಅದಕ್ಕೆ ತಗೊಂಡ್ ಹೋಗ್ತಾ ಇದ್ದೀನಿ ಅಂತ ಶಾಂತಿ ಹೇಳ್ಕೊಂಡು ಆ ಚೈನ್ ರೂಮ್ ಒಳಗಡೆ ತಗೊಂಡ್ ಹೋದಾಗ ಇದನ್ನೆಲ್ಲ ನೋಡಿ ರೋಹಿಣಿಗೆ ತುಂಬಾನೇ ಖುಷಿ ಆಗುತ್ತೆ. ಅಪ್ಪ ಏನಪ್ಪ ಇದು, ಇದ್ದಕ್ಕಿದ್ದಂಗೆ ಅಮ್ಮ ಪ್ಲೇಟ್ನೇ ಉಲ್ಟಾ ಮಾಡ್ಬಿಟ್ರು, ತಗೊಂಡ್ ಹೋಗ್ಬಿಟ್ರಲ್ಲಪ್ಪ ಆ ಚೈನ್ ಅಂತ ರವಿ ರಂಗನಾಥ್ ಅವ್ರು ಕೇಳ್ತಾನೆ. ಲೋ ರವಿ, ನಿಮ್ಮಮ್ಮನ ಬುದ್ಧಿ ಏನು ಅಂತ ನಿನಗೆ ಗೊತ್ತಿಲ್ವೇನೋ, ಅದ್ರ ಬಗ್ಗೆ ನಾವೇನ್ ಮಾತಾಡೋದಕ್ಕಾಗುತ್ತೆ ಹೇಳು ಅಂತ ಹೇಳಿ ರಂಗನಾಥ್ ಅವ್ರ ರೂಮ್ ಒಳಗಡೆ ಹೊಟ್ಟೋಗ್ತಾರೆ. ಆಗ ಶ್ರುತಿ ರವಿ ಹತ್ರ ಬಂದು, ಏ ರವಿ, ನಾನು ಹೇಳ್ದೆ ತಾನೆ ಗ್ಯಾರಂಟಿ ಅತ್ತೆ ಅದನ್ನ ತಗೋತಾರೆ ಅಂತ, ಮರ್ಯಾದೆಗೆ ಇವಾಗ 500 ರೂಪಾಯಿ ಕೊಡು ಅಂತ ಶ್ರುತಿ ಕೇಳ್ತಿರುವಾಗ, ಅಯ್ಯೋ ಆಯ್ತು ಕಳಿಸ್ತೀನಿ ಬಿಡಮ್ಮ ಅಂತ ರವಿ ಹೇಳ್ತಿರ್ತಾನೆ. ನಾನು ಹೇಳ್ದೆ ತಾನೆ, ನನ್ನೇನಾದ್ರೂ ಹೇಳಿದ್ರೆ ಅದು ಕರೆಕ್ಟ್ ಆಗೇ ಇರುತ್ತೆ, ಅದಕ್ಕೆ ನಿನ್ಗೆ ಹೇಳಿದ್ದು, ಆದಷ್ಟು ಬೇಗ ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋದು ಬೇಡ, ರಿಸೈನ್ ಮಾಡು ಅಂತ ಶ್ರುತಿ ಹೇಳ್ತಿರುವಾಗ, ಮತ್ತೆ ಸುತ್ತಿ ಬಳಸಿ ಅಲ್ಲೇ ಬರ್ಬೇಡ ಕಣೆ ನೀನು, ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ರವಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಕಿಚನ್ ಅಲ್ಲಿ ಮಾತಾಡ್ತಿರ್ತಾರೆ. ಆದ್ರೂ ಮೀನಮ್ಮ, ಈ ಪೌಡ್ರಿಗೆ ಸಕ್ಕ ಟ್ಯಾಲೆಂಟ್ ಇದೆ ಕಣಮ್ಮ, ಸಕ್ಕರೆನ ಎಲ್ಲಿಡ್ಕೊಂಡ್ರೆ ಅವಳು ಕೆಲಸ ಆಗುತ್ತೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಬಿಟ್ಟಿದ್ದಾಳೆ ಅಂತ ಸೂರ್ಯ ಹೇಳ್ತಿರುವಾಗ, ರೀ ಅದನ್ನ ಬಿಡ್ರಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಮೀನಾ ಹೇಳ್ತಾಳೆ. ಏನೇ ಅದು ಅಂತ ಸೂರ್ಯ ಕೇಳಿದಾಗ, ನಾಳೆ ನಿಮ್ಗೆ ಏನಾದ್ರೂ ಕೆಲಸ ಇದೆಯಾ ಅಂತ ಮೀನಾ ಕೇಳಿದಾಗ, ಇಲ್ಲಮ್ಮ ಯಾಕೆ ಅಂತ ಸೂರ್ಯ ಕೇಳ್ತಾನೆ. ರೀ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಕನಕ ಒಬ್ಬರನ್ನ ಲವ್ ಮಾಡ್ತಿದ್ದಾಳೆ ಅಂತ ಮೀನಾ ಹೇಳಿದಾಗ ಅದನ್ನ ಕೇಳಿ ಸೂರ್ಯನಿಗೆ ಶಾಕ್ ಆಗುತ್ತೆ. ಏನು ಕನಕ ಲವ್ ಮಾಡ್ತಿದ್ದಾಳ, ಏನೇ ಮೀನಾ ಏನೇ ಹೇಳ್ತಿದ್ಯಾ ಅಂತ ಶಾಕಲ್ ಸೂರ್ಯ ಕೇಳ್ತಿರ್ತಾನೆ. ಹೌದ್ರಿ ಸ್ವಲ್ಪ ದಿವಸ ಆಯ್ತು ಅಂತ ಮೀನಾ ಹೇಳಿದಾಗ, ಮತ್ತೆ ಹೇಳಲೇ ಇಲ್ವಲ್ಲ ನೀನ್ ನನ್ಗೆ ಅಂತ ಸೂರ್ಯ ಕೇಳ್ತಾನೆ. ರೀ ಅದು ಅವಳೇ ಹೇಳ್ಬೇಡ ಅಂತ ಹೇಳಿದ್ಲು, ಹಾಗಿರುವಾಗ ನಾನು ಹೇಗ್ರಿ ನಿಮ್ಗೆ ಹೇಳಿ ಅಂತ ಮೀನಾ ಕೇಳ್ತಿರುವಾಗ, ಮೀನಮ್ಮ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ ಕಣೆ, ಅವಳಿನ್ನೂ ಚಿಕ್ಕ ಹುಡುಗಿ ಅಲ್ವೇನೆ, ಅವಳು ಹೆಂಗೆ ಲವ್ ಅಂತೆಲ್ಲ ಹೋಗ್ತಾಳೆ ಅಂತ ಸೂರ್ಯ ಕೇಳ್ತಿರುವಾಗ, ರೀ ಅದ್ರೆಲ್ಲ ಏನು ತಪ್ಪಿಲ್ಲ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ತಪ್ಪೇನಿಲ್ಲಮ್ಮ, ಲವ್ ಅಂದ್ರೆ ಹೇಳಿ ಕೇಳಿ ಬರುತ್ತಾ ಹೇಳು, ಈಗ ಅವಳಿಗೂ ಮದುವೆ ವಯಸ್ಸಾಯ್ತಲ್ವಾ, ಹೋಗ್ಲಿ ಬಿಡು, ಅವಳೇ ಗಂಡನ್ ಹುಡ್ಕೊಂಡಿದ್ದಾಳಲ್ಲ ಅಂತ ಸೂರ್ಯ ಹೇಳ್ತಿರುವಾಗ, ರೀ ಇನ್ನೂ ಈ ವಿಷಯ ನಮ್ಮಿಬ್ಬರಿಗೆ ಮಾತ್ರನೇ ಗೊತ್ತಿರೋದು, ಅಮ್ಮನ್ಗೆ ಇದ್ರ ಬಗ್ಗೆ ಏನು ಹೇಳಿಲ್ಲ, ನಾಳೆ ಅವಳು ಲವ್ ಮಾಡ್ತಿರೋ ಹುಡುಗನ ದೇವಸ್ಥಾನ ಕರ್ಕೊಂಡು ಬಂದು ನಮ್ಮಿಬ್ಬರ ಜೊತೆ ಮೀಟ್ ಮಾಡಿಸ್ತಾಳಂತೆ ಅಂತ ಮೀನಾ ಹೇಳ್ತಿರುವಾಗ, ಓ ಹಾಗ ಸರಿ ಸರಿ, ನಾವು ಹುಡುಗನ್ ಹುಡುಕ್ಬೇಕಾದ್ರೆ ಹುಡುಗ ಹಂಗಿದ್ದಾನೆ ಹಿಂಗಿದ್ದಾನೆ ಅಂತ ಹೇಳ್ತಿದ್ಲು, ಆಮೇಲೆ ಆ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಕಂಡೀಷನ್ ಎಲ್ಲ ಹಾಕ್ತಿದ್ಲು, ಈಗ ಹುಡುಗ ಇಷ್ಟ ಆದ್ನಂತ ಅಂತ ಸೂರ್ಯ ಕೇಳ್ತಿರುವಾಗ, ರೀ ಇಷ್ಟ ಆಗಿದ್ಕೆ ಅಲ್ವಾ ಅವಳು ಇವಾಗ ನಮಗೆ ಪರಿಚಯ ಮಾಡಿಸ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ. ಅದು ಸರಿನೇ, ಈ ಚಿಲ್ಟಾಣಿ ಪಲ್ಟಾಣಿಗಳಿಗೆಲ್ಲ ಮದ್ವೆ ಆಗುವಂತ ಟೈಮ್ ಬಂದ್ಬಿಡ್ತಲ್ಲ ಅಂತ ಸೂರ್ಯ ಹೇಳ್ತಿರುವಾಗ, ಯಾಕೆ ಮದ್ವೆ ಆಗೋದಕ್ಕೆ ಹೈಟಾಗೆ ಇರಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಮೀನಾ ಹಂಗೆ ಹೇಳಿಲ್ಲ ಕಣೆ ನಾನು, ಅವಳಿನ್ನೂ ಚೈಲ್ಡ್ ತರ ಇದ್ದಾಳೆ, ಅವಳಿಗೆ ಹೋಗಿ ಮದ್ವೆ ಅಂತಂದ್ರೆ ಹೆಂಗೆ ಹೇಳು, ಈಗೆಲ್ಲ ಯಾರನ್ನೂ ನಂಬೋದಕ್ಕಾಗೋದಿಲ್ಲಮ್ಮ ಅಂತ ಸೂರ್ಯ ಹೇಳ್ತಿರುವಾಗ, ರೀ ಕನಕ ಒಳ್ಳೆ ಹುಡುಗನ್ನೇ ಹುಡ್ಕೊಂಡಿರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಮೀನಾ ಹೇಳ್ತಾಳೆ. ಹೌದು ಕಣೆ, ಕನಕ ತುಂಬಾನೇ ಒಳ್ಳೆ ಹುಡುಗಿ, ಹಾಗೆ ತುಂಬಾನೇ ಬುದ್ಧಿವಂತೆ, ಒಳ್ಳೆ ಹುಡುಗನ್ನೇ ಹುಡ್ಕೊಂಡಿರ್ತಾಳೆ, ಎಲ್ಲ ಸರಿಯಾಗಿತ್ತು ಅಂತಂದ್ರೆ ತಕ್ಷಣನೇ ಅವಳಿಗೆ ಮದ್ವೆ ಮಾಡ್ಬಿಡೋಣ ಅಂತ ಸೂರ್ಯ ಹೇಳ್ತಿರುವಾಗ, ಹೌದ್ರಿ ನನಗೂ ಅದೇ ರೀತಿ ಅನ್ನಿಸ್ತಿದೆ, ನಾಳೆ ಹೋಗಿ ಮಾತಾಡಿ ನೋಡ್ಕೊಂಡು ಬರೋಣ ಅಂತ ಮೀನಾ ಹೇಳಿದಾಗ ಸರಿ ಆಯ್ತು ಅಂತ ಸೂರ್ಯ ಒಪ್ಕೋತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.